ಇದ್ದಾರೆ ಕನ್ನಡ ನಾಡು ಬಿಡಬೇಕು, ಇದ್ದಾರೆ ಕನ್ನಡ ಮಂಡಲ್ ಬಿಟ್ಟಬೇಕು. ಮೆಟ್ಟಿದರೆ ಕನ್ನಡ ಮಂಡಲ್. ನಮಸ್ಕಾರ ಬೋಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ, ತುಂಬಾ ಸಖತ್ತಾಗಿ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದುವರೆಗೂ ನಾವು ತುಂಬಾ ತರ ಕಂಟೆಂಟ್ ಗಳನ್ನ ಮಾಡಿದೀವಿ. ಕುಕಿಂಗ್ ಬ್ಲಾಗ್ಸ್ ಮಾಡಿದೀವಿ, ಟ್ರಕ್ಕಿಂಗ್ ಬ್ಲಾಗ್ಸ್ ಮಾಡಿದೀವಿ, ಟ್ರಾವೆಲಿಂಗ್ ಬ್ಲಾಗ್ಸ್ ಮಾಡಿದೀವಿ, ಫ್ರೆಂಡ್ಸ್ ಬ್ಲಾಗ್ ಮಾಡಿದೀವಿ. ಬಟ್ ಇವತ್ತಿಂದ ನಾವು ಮಾಡಕ್ ಕೊಟ್ಟಿರೋ ಬ್ಲಾಗ್ ಚಾಲೆಂಜ್ ವಿಡಿಯೋಸ್ ಆಗಿರುತ್ತೆ. ರೋಡ್ ಸೈಡ್ ವೆಂಡರ್ಸ್, ಸ್ಟಾಲ್ ಕೀಪರ್ಸ್, ಇವ್ರಿಗೆಲ್ಲರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಬಟ್ ಅವ್ರು ಎಷ್ಟೊತ್ತಿಂದ ಎಷ್ಟೊತ್ತರೆಗೂ ಕೆಲಸ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ, ಎಷ್ಟು ಅರ್ನ್ ಮಾಡ್ತಾರೆ, ಅವ್ರ ಕಷ್ಟ ಏನು, ಅವ್ರು ಹೇಗ್ ಕಷ್ಟ ಪಡ್ತಾರೆ ಅನ್ನೋದು ನಮಗೆ ರಿಯಾಲಿಟಿ ಅರ್ಥ ಆಗ್ಬೇಕು ಅಂದ್ರೆ ನಾವು ಕೂಡ ಅವ್ರ ಜೊತೆ ಅವ್ರ ಲೈಫಲ್ಲಿ ಒಂದಿನ ಬದುಕಬೇಕು. ಸೊ ಅದೇ ನಮ್ಮ ಚಾಲೆಂಜ್ ನ ಕಂಟೆಂಟ್ ಕೂಡ. ಸೊ ನಾವು ಪ್ರತಿಯೊಂದು ವೆಂಡರ್ಸು ಅಂಡ್ ರೋಡ್ ಸೈಡ್ ಕೆಲಸ ಮಾಡೋ ಸ್ಟಾಲ್ ಹಾಕೊಂಡು ಕೆಲಸ ಮಾಡೋರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಲೈಫಲ್ಲಿ ನಾವು ಕೂಡ ಒಂದಿನ ಬದುಕ್ತೀವಿ. ಸೊ ಅದೇ ರೀತಿ ಇವತ್ತು ನಾವು ಆ ಲೈಫ್ ಮ್ಯಾಕ್ ಮಾಡಿರೋ ಫ್ರಾಂಚೈಸಿ ಅಥವಾ ಒಂದು ವೆಂಡಿಂಗ್ ಶಾಪ್ ಹೆಸರೇ ಪ್ಯಾಮ್ ಫುಡ್ಸ್ ಅಂತ. ಸೊ ನೀವು ನೋಡ್ಬೋದು, ಈ ಪ್ಯಾಮ್ ಫುಡ್ ಇದು ಒಂದು ಫ್ರಾಂಚೈಸಿ, ಇದು ಒಂದು ಬಾರ್ಬೆಕ್ಯೂ ಫ್ರಾಂಚೈಸಿ. ಈ ಬಾರ್ಬೆಕ್ಯೂ ಫ್ರಾಂಚೈಸಿ ಅವ್ರ ಹತ್ರ ಮಾತಾಡಿ ಪರ್ಮಿಷನ್ ತಗೊಂಡು ಇವತ್ತು ಒಂದ್ ದಿವಸ ನಾವಿಲ್ಲಿ ಇವ್ರ ಜೊತೆ ಕೆಲಸ ಮಾಡ್ತೀವಿ. ಇವ್ರ ವರ್ಕರ್ಸ್ ಹೇಗಿರ್ತಾರೆ ನಾವು ಕೂಡ ಹಾಗೆ ಇದ್ದು ಅವ್ರು ಮಾಡೋ ಎಲ್ಲಾ ಕೆಲಸನೂ ಮಾಡಿ, ಅವ್ರು ಎಷ್ಟೊತ್ತಿಂದ ಎಷ್ಟೊತ್ತವ್ರಿಗಿರ್ತಾರೆ, ಏನ್ ಮಾಡ್ತಾರೆ, ಇಲ್ಲಿ ಏನೇನ್ ಮೆನ್ಯೂ ಸಿಗುತ್ತೆ, ಅವ್ರ ಕಸ್ಟಮರ್ಸ್ಗೆ ಹೇಗೆ ಸರ್ವ್ ಮಾಡ್ತಾರೆ, ಹೇಗೆ ಕುಕ್ ಮಾಡ್ತಾರೆ, ಅವ್ರ ಕಸ್ಟಮರ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಮೇನ್ಲಿ ಅವರು ಎಷ್ಟು ಅರ್ನ್ ಮಾಡ್ತಾರೆ ಅನ್ನೋ ಈ ಮ್ಯಾಟರ್ನ ಕೂಲಂಕುಷವಾಗಿ ನಾವು ತಿಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ತೀವಿ. ಬನ್ನಿ ಹೋಗೋರ್ ಜೊತೆ ಮಾತಾಡೋಣ, ಏನೇನ್ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ತಿಳ್ಕೊಳ್ಳೋಣ. ಬಾಸು, ಈಗ ನಮ್ ಕೆಲಸ ನಾವು ಶುರು ಮಾಡ್ಕೊಂಬೋಣ. ಬಟ್ ಅವ್ರ ಕೆಲಸ ಶುರು ಮಾಡಕ್ಕಿಂತ ಮುಂಚೆ ಏನೇನ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ನಾನೀಗ ಇಲ್ಲಿ ಕೆಲಸ ಮಾಡೋರ್ ಜೊತೆ ಮಾತಾಡ್ಸಿ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಫಸ್ಟ್. ಸೊ ಇವ್ರ ಹೆಸರು ರಾಬಿನ್ ಅಂತ, ಇವ್ರ ಹೆಸರು ಬಹದ್ದೂರ್ ಅಂತ. ಸರ್ ಹಾಯ್. ಇವತ್ತು ಇಲ್ಲಿ ಕೆಲಸ ಮಾಡ್ತೀನಿ, ನಿಮ್ಗೆ ಓಕೆ ಅಲ್ವಾ? ಸೊ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದನ್ನ? 15 ಇಯರ್ಸ್. ನೀವು 2 ಇಯರ್ಸ್. ಇವ್ರಿಗೆ ಆಕ್ಚುಲಿ ಕನ್ನಡ ಬರಲ್ಲ, ಬಟ್ ಇವತ್ತು ನಾವು ಹೇಳ್ಕೊಡ್ತೀವಿ ಕನ್ನಡ ಅಂತ ಹೇಳಿದೀನಿ. ಹೇಳ್ಕೊಡ್ತೀವಿ ಕನ್ನಡ ನಿಮ್ಗೆ, ಮಾತಾಡ್ತೀರಲ್ಲ? ಸೊ ಬ್ರೋ, ಇವತ್ತು ಏನೇನು ಸಿಗುತ್ತೆ ಇಲ್ಲಿ? ಚಿಕನ್ ವಿಂಗ್ಸ್, ಚಿಕನ್ ಲೆಗ್ ಪೀಸ್, ಬೇರೆ ಫುಲ್ ಚಿಕನ್, ಹಾಫ್ ಗ್ರಿಲ್, ಬೇರೆ ಪೈನಾಪಲ್ ರೋಲ್, ಬಾರ್ಬೆಕ್ಯೂ ರೋಲ್, ಬೇರೆ ಸ್ಯಾಂಡ್ವಿಚ್, ಬರ್ಗರ್ ಅಷ್ಟೇ. ಓಕೆ, ಎಷ್ಟೊತ್ತಿಂದ ಎಷ್ಟೊತ್ತಿಗೂ ರನ್ ಆಗುತ್ತೆ ಶಾಪ್ ಇದು? 4:30 ಇಂದ 10:30. ಓಕೆ, ಇವತ್ತು ಕಂಪ್ಲೀಟ್ ಡೇ ನಾನು ನಿಮ್ಮ ಜೊತೆ ನಿಮ್ಮ ತರ ಕೆಲಸ ಮಾಡ್ತೀನಿ. ಸೊ ನನಗೆಲ್ಲಾ ಕೆಲಸ ಹೇಳ್ಕೊಡ್ತೀರಾ? ಶುರು ಮಾಡೋಣವಾ? ಸೊ ಗೈಸ್, ನಾವೀಗ ಕೆಲಸ ಶುರು ಮಾಡ್ತಾ ಇದೀವಿ. ಸೊ ಅವ್ರ ತರ ನಾನು ಅಟೈರ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ತೀನಿ. ಏನೇನ್ ಕೊಡ್ತಾರಲ್ಲ ನೋಡೋಣ, ಬನ್ನಿ. ಈಗ ನೀವು ಏನೇನ್ ರೆಡಿ ಮಾಡ್ಕೊಂಡಿದ್ದೀರಾ, ರಾ ಮೆಟೀರಿಯಲ್ಸ್ ಏನ್ ರೆಡಿ ಇದೆ ಅಂತ ಹೇಳ್ಬಿಡ್ತೀರಾ ನಮ್ಗೆ? ಫುಲ್ ಗ್ರಿಲ್, ಓಕೆ, ಲೆಗ್ ಪೀಸ್, ಓಕೆ. ಇದು ಮಸಾಲೆ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡಿದ್ರ ಮನೇಲೆ? ವಿಂಗ್ಸ್, ಇದು ಸ್ಟ್ರಿಪ್ಸ್, ಓಕೆ, ಅಂದ್ರೆ ತೊಡೆ ಮಾಂಸ. ಓಕೆ, ಕ್ವಾಂಟಿಟಿ ಎಷ್ಟು ರೆಡಿ ಮಾಡ್ಕೊಂಡಿದ್ದೀರಾ? 2 ಸೇರಿ 8 kg ನಾ? ಓಕೆ, ಅದ್ಬಿಟ್ಟು ಬೇರೆ ಏನೇನು ರಾ ಮೆಟೀರಿಯಲ್? ಇದು ಸಾಸ್ ಗಳು ಏನೇನು ಇಟ್ಟಿದ್ರಲ್ಲ, ಇವೆಲ್ಲ ಏನೇನು ಹೇಳ್ತೀರಾ ನಂಗೆ? ಮಯೋನೀಸ್, ಓಕೆ, ಪೆರಿ ಪೆರಿ ಮೇಯೋನೀಸ್, ಪೆರಿ ಪೆರಿ ಮಯೋನೀಸ್, ಕೆಚಪ್, ಚಟ್ನಿ, ಟೊಮೆಟೊ ಚಟ್ನಿ, ಅದನ್ನ ಇದರಲ್ಲಿ ಹಾಕೊಂಡಿದ್ರಾ? ಓಕೆ, ಅದ್ಬಿಟ್ಟು ಇವು ಆನಿಯನ್, ಈರುಳ್ಳಿ, ಆನಿಯನ್, ನಿಂಬೆಹಣ್ಣು ಇದೆ, ಆನಿಯನ್ ಇದೆ ಗೈಸ್. ಇದು ರೋಲ್ ಮಸಾಲಾ. ರೋಲ್ ಮಸಾಲ, ಅಂದ್ರೆ ಇದು ರೋಲ್ ಮಾಡ್ತೀರಲ್ಲ ಅದ್ರೊಳಗಡೆ ಹಾಕೋ ಮಸಾಲಾನಾ? ಓಕೆ, ಈಗ ಇದನ್ನ ರೆಡಿ ಮಾಡ್ಬೇಕಲ್ಲ, ನಂಗೆ ಏನಾದ್ರು ಹಾಕೊಳಕ್ ಕೊಡ್ತೀರಾ? ಏನಾದ್ರು ಸಿಗುತ್ತಾ? ಹಾಕೋಬೇಕಾ? ಓಕೆ, ಏನ್ ಕೊಡ್ತೀರಾ? ಹ್ಯಾಂಡ್ ಗ್ಲೌಸ್. ಓಕೆ, ಹ್ಯಾಂಡ್ ಗೈಸ್, ಹ್ಯಾಂಡ್ ಗ್ಲೌಸ್ ಕೊಟ್ಟಿದ್ದಾರೆ. ಸೊ ಕೆಲಸ ಮಾಡಕ್ ಮುಂಚೆ ನಾವು ಕ್ಲೀನ್ನೆಸ್ ಆಗಿರ್ಬೇಕು ಅಂತ. A few moments later. ಫಸ್ಟ್ ಕ್ಲೈಂಟ್ ಬಂದಿದ್ದಾರೆ. ಸೊ ಆರ್ಡರ್ ಕೊಟ್ಟಾಗಿದೆ, ಆರ್ಡರ್ ಹೋಗ್ತಿದೆ. ಸೊ ಇದು ಗೋಣಿ ಅಂತ ಹೇಳ್ಬೋದು, ಇನ್ನ ಫುಲ್ ಕಂಟಿನ್ಯೂ ಆಗುತ್ತೆ. ನೋಡೋಣ ಬನ್ನಿ. 500 ರುಪೀಸ್ ಎಷ್ಟು ಮಾಡಿ ಲೈಕ್ ಬರ್ನೇ ಸ್ಟಾರ್ಟ್ ಮಾಡ್ತೀರಾ? ಹಿಂಗೆ ಅಲ್ಲ, ಕರೆಕ್ಟಾಗಿ ಮಾಡ್ತಿದ್ದೀನಾ? ಪಕ್ಕ ಸ್ಪೈಸಿ, ಇದು ಹೆವಿ ಹೀಟ್ ಅಲ್ವಾ? ಸ್ಟಿಕ್ಕಾ?
ಟೇಸ್ಟ್ ಮಾಡಿದ್ರಲ್ಲ ಹೇಗನ್ಸ್ತು? ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಅಂಡ್ ವಿ ಕ್ಯಾನ್ ರೆಕಮೆಂಡ್ ಟು ಅದರ್ ಪೀಪಲ್. ಬ್ಯಾಂಕ್ ಫುಡ್ಸ್ ಅವರು ಅವರ ಟೇಸ್ಟ್ ಇಂದ ತುಂಬಾ ಜನ ಕಸ್ಟಮರ್ಸ್ ಇಷ್ಟಪಟ್ಟಿದ್ದಾರೆ. ಅವ್ರನ್ನ ನಾನು ಕೂಡ ನಿಮ್ಗೆ ಸಜೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಈ ಶಾಪ್ ಲೊಕೇಟ್ ಆಗಿರೋದು ಪ್ರಿನ್ಸ್ಟೋನ್ ಅಪಾರ್ಟ್ಮೆಂಟ್ ಹಿಂದ್ಗಡೆ ಅಂಡ್ ಬಿಬಿಎಂಪಿ ಆಫೀಸ್ ಚೆಟ್ಟಿಹಳ್ಳಿ ಫ್ರಂಟ್ ಸೈಡ್ ಅಲ್ಲಿ ಲೊಕೇಟ್ ಆಗಿದೆ. ಶಾಪ್ ಟೈಮಿಂಗ್ ಬಂದ್ಬಿಟ್ಟು 4:30 10:00 ಓಪನ್ ಇರುತ್ತೆ. ಅಂಡ್ ಇವ್ರು ಪ್ರೊವೈಡ್ ಮಾಡ್ತಿರೋ ಮೆನ್ಯೂ ಬಂದ್ಬಿಟ್ಟು ಚಿಕನ್ ಕಟ್ಲೆಟ್, ಬಾರ್ಬಿಕ್ಯೂ, ಫುಲ್ ಚಿಕನ್, ಹಾಫ್ ಚಿಕನ್, ಚಿಕನ್ ಸ್ಟ್ರೈಪ್, ಚಿಕನ್ ಲೆಗ್ಸ್ ಅಂಡ್ ಚಿಕನ್ ಬಾರ್ಬಿಕ್ಯೂ ರೋಲ್ಸ್, ನಾರ್ಮಲ್ ರೋಲ್ಸ್ ಅಂಡ್ ವೆಜ್ ಕೂಡ ಸ್ಯಾಂಡ್ವಿಚ್, ಪೈನಾಪಲ್ ಇವನ್ನೆಲ್ಲ ಪ್ರೊವೈಡ್ ಮಾಡ್ತಾರೆ. ಇವ್ರು ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು 50 rupees ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಮ್ಯಾಕ್ಸಿಮಮ್ ರೇಟ್ ಬಂದ್ಬಿಟ್ಟು 400 ಅಲ್ಲಿ ಪೂರ್ತಿ ಮುಗ್ದೋಗುತ್ತೆ. ಇದುವರೆಗೂ ಬಂದಿರೋರೆಲ್ಲ ರಿವ್ಯೂ ಸಖತ್ತಾಗಿದೆ, ಟೇಸ್ಟ್ ಅಂತ ರಿವ್ಯೂ ಕೊಟ್ಟಿದ್ದಾರೆ. ಕೂಡ ಬನ್ನಿ, ಈ ಕಡೆ ಸೈಡ್ ಬಂದಾಗ ಡೆಫಿನೆಟ್ ಆಗಿ ಇನ್ನೊಂದ್ಸರಿ ವಿಸಿಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನೋಡ್ಕೊಂಡು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ಟೈಮ್ ಸಿಕ್ಕಿದಾಗ ಈ ಕಡೆ ಬಂದಾಗ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಒಬ್ರು ಕಸ್ಟಮರ್ ಬಂದಿದ್ದಾರೆ. ಬ್ರೋ, ಏನೇನ್ ಆರ್ಡರ್ ಮಾಡಿದ್ರಿ? ನಾವು ಚಿಕನ್ ಕಟ್ಲೆಟ್, ಚಿಕನ್ ಬರ್ಗರ್. ಚಿಕನ್ ಬರ್ಗರ್ ಹೇಗಿತ್ತು ಟೇಸ್ಟ್? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತಾ? ಈಗ ನೋಡ್ರೆ ಹೇಗಂತ ಅಫೋರ್ಡಬಲ್ ಇದೆ ಅನ್ಸುತ್ತಾ? ಅಫೋರ್ಡಬಲ್ ಚೆನ್ನಾಗಿದೆ. ಸೊ ಬರೋರ್ಗೆ ಏನ್ ಹೇಳ್ತೀರಾ? ಬಂದ್ ವಿಸಿಟ್ ಮಾಡಿ ಅಂತೀರಾ? ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸ್, ಚೆನ್ನಾಗಿ ಮಾಡ್ತಾವ್ರೆ. ವಿಡಿಯೋಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಬ್ರೋ. ಯೂಟ್ಯೂಬ್ ನೋಡ್ತಿರೋದು ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರು ಕೆಲಸ ಮಾಡ್ತಾರೆ, ಎಕ್ಸರ್ಸೈಸ್ ತುಂಬ ಮಾಡ್ತಾರೆ. ಇವ್ರ ಲೈಫ್ ಸ್ಟೈಲ್ ಹೇಗಿದೆ ಅಂತ ಇವ್ರ ಲೈಫ್ ಅಲ್ಲಿ ನಾವು ಒಂದ್ಸಲ ಬದುಕಿ. ನೋಡ್ರೆ ಸುಲಭ ಇಲ್ಲ ಗೈಸ್ ಕೆಲಸ ಇದು. ಅನ್ಕೋತೀವಿ ಸುಲಭ ಅಂತ, ಬಟ್ ಇಲ್ಲಿ ನಿಂತ್ಕೊಂಡು ಮಾಡ್ದಾಗ್ಲೇ ರಿಯಾಲಿಟಿ ಗೊತ್ತಾಗುತ್ತೆ. ನಾನು ಗ್ಲೌಸ್ ಹಾಕೊಂಡಿದೀನಿ, ಬಟ್ ಗ್ಲೌಸ್ ಹಾಕೊಂಡಿದ್ರು ಕೈ ಉರಿತಿದೆ. ನೋಡ್ಬೋದು ಘಾಟ್ ಎಷ್ಟು ಹೊಡಿತಿದೆ ಅಂದ್ರೆ ಕೈ ಇಡಕ್ ಆಗ್ತಿಲ್ಲ ಅಲ್ಲಿ. ಆಗ್ತಿಲ್ಲ ಗೈಸ್, ಹೆಂಗ್ ಉರಿತಿದೆ ಗೊತ್ತಾ? ಲಿಟ್ರಲಿ ತುಂಬಾ ಹೊಗೆ ಕೆಂಡ ರಾವ್ ಹೊಡಿತಿದೆ. ಈಗ ಟೈಮ್ ಎಕ್ಸಾಕ್ಟ್ ಆಗಿ ಬಂದ್ವಿ 8:30 ನೈಟು. ನಾವು ಬಂದಾಗ ಸಂಜೆ 4 ಗಂಟೆ ಆಗಿತ್ತು. 4ರಿಂದ 8:30, 4:15 ಆಗಿದೆ. ಇನ್ನ ಕ್ಲೋಸಿಂಗ್ ಟೈಮ್ 10:30 ಅಂತ ಹೇಳಿದ್ದಾರೆ. ಒಂದಾಗ ನಿಂತ್ಕೊಂಡಿರೋದು ಗೈಸ್, ಇನ್ನ ಕುತ್ಕೊಂಡಿಲ್ಲ. ನೋಡ, ಇನ್ನ 2:30 ಅವರ್ ಇದೆ. ನಾಲ್ಕೂವರೆ ಗಂಟೆಯಿಂದ ನಿಂತ್ಕೊಂಡಿದ್ದೀನಿ. ಅದು ನಿಂತ್ಕೊಳಕ್ ಆಗ್ತಿಲ್ಲ, ಅಷ್ಟು ಪೈನ್ ಆಗ್ತಿದೆ. ಆ ಕಡೆ ನಿಂತ್ಕೊಂಡು ಅಥವಾ ದೂರ ನಿಂತ್ಕೊಂಡು ಆರ್ಡರ್ ಮಾಡೋದು ತುಂಬಾ ಈಸಿ, ಅದ್ಬೇಕು ಇದ್ಬೇಕು ಅಂತ. ಬಟ್ ಇಲ್ಲಿ ನಿಂತ್ಕೊಂಡಾಗ್ಲೇ ಗೊತ್ತಾಗೋದು ಅಲ್ಲಿ ಎಷ್ಟು ಕಷ್ಟ ಇದೆ ಈ ಬೆಂಕಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋದು ಅಂತ. ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು, ಈ ತರ ಬಂದು ಕೆಲಸ ಮಾಡ್ತಿರೋದು. ಇದ್ರ ಬಗ್ಗೆ ಹೇಳಕ್ಕಿಂತ ತುಂಬಾ ಇದೆ. ಈಗ ಬನ್ನಿ, ಸ್ವಲ್ಪ ಆರ್ಡರ್ಸ್ ಇದೆ, ಅದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಾತಾಡೋಣ. ಅವರು ನೋಡಿ ಇಷ್ಟೊತ್ತು ಗಂಟೆ ಮಾಡಿದ್ದ ನಾವು ಏನಾದ್ರು ತಿನ್ನಿ ಅನ್ಬಿಟ್ಟು ಸಾಫ್ಟ್ ಚಿಕನ್ ಗಿರಿನ ಬೇಯಿಸ್ತಾ ಇದ್ದಾರೆ ನಮಗೋಸ್ಕರ. ನಾನೇ ಕಳಿಸ್ತಾ ಹಾಕಿದ್ರೆ ಹೋಗಿ ಸರ್ ನಾವೇ ಬೇಯಿಸ್ಕೊತೀವಿ ಅಂತ ಹೇಳ್ಬಿಟ್ಟು ಅವರೇ ಬಂದು ಕಟ್ ಮಾಡ್ತಾರೆ. ಮಾಡಕ್ ಬರಲ್ಲ. ಇಷ್ಟೊತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ನಮಗ್ ಸಿಕ್ಕಿದ್ದು. ಇದರಿಂದ ನಂಗೆ ಅರ್ಥ ಆಗಿದ್ದೊಂದೇ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಊಟಕ್ಕಂತೂ ಯಾವತ್ತೂ ಮೋಸ ಆಗಲ್ಲ. ಕೆಲಸ ಮಾಡಿದ್ರೆ ಭಗವಂತ ಎಲ್ಲಾದ್ರೂ ಒಂದ್ ಕಡೆ ಕೊಡ್ತಾನೆ ಅಂತ. ಸೊ ಅವ್ರು ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ತುಂಬಾ ಹೊಟ್ಟೆ ಹಸಿದಿದೆ, ತಿನ್ಬಿಡೋಣ. ಇವತ್ತು ನಾವು ಬ್ಯಾಂಕ್ ಫುಡ್ಸ್ಗೆ ಬಂದು ಇಲ್ಲಿ ಒಂದ್ ದಿವಸ ಇವ್ರ ಜೊತೆ ನಾವು ಸ್ಪೆಂಡ್ ಮಾಡಿದೀವಿ. ಮೊದಲನೇದಾಗಿ ಭಯ ತುಂಬಾ ಥ್ಯಾಂಕ್ಸ್. ಇಲ್ಲಿ ಬಂದಾಗ ನಮ್ಮನ್ನ ಅಲೋ ಮಾಡಿ ನಮಗೆ ಈ ಕೆಲಸ ಹೇಳ್ಕೊಟ್ಟು. ಸೊ ಹೇಗನ್ಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ನಾನ್ ಬಂದಿದ್ದೇನೋ ಹೆಲ್ಪ್ ಆಯ್ತಾ? ಅದೇ ತುಂಬಾ ಹೆಲ್ಪ್ ಆಯ್ತು, ಆರಾಮಾಯ್ತು. ಅದೇ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ಅಂಡ್ ಇವತ್ತು ನನಗೆ ಇನ್ನೊಂದು ಇವ್ರಲ್ಲಿ ತುಂಬಾ ಖುಷಿಯಾಗೋ ವಿಚಾರ ಏನಪ್ಪಾ ಅಂದ್ರೆ, ಇವ್ರು ಕನ್ನಡದವ್ರಲ್ಲ, ಆದ್ರೂ ಕನ್ನಡನ ಕಲ್ತು ಎಷ್ಟು ನೀಟಾಗಿ ಮಾತಾಡ್ತಿದ್ದಾರೆ. ಸೊ ಈ ಖುಷಿಗೋಸ್ಕರ ನಾನೊಂದ್ 2 ಲೈನ್ ಕನ್ನಡ ಹಾಡನ್ನ ಇವ್ರ ಕೈಲಿ ಆಡಿಸ್ತೀನಿ. ಆಡ್ತೀರಲ್ಲ? ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀರಾ? ಹೇಳಿ.
ಹುಟ್ಟಿದರೆ ಹುಟ್ಟಿದ್ದಾರೆ ಕನ್ನಡ ನಾಡಲ್ ಕನ್ನಡ ನಾಡು ಹುಟ್ಟಬೇಕು, ಹುಟ್ಟಬೇಕು, ಮೆಟ್ಟಿದರೆ ಬಿಟ್ಟಿದ್ದಾರೆ ಕನ್ನಡ ಮಣ್ಣಲ್ ಕನ್ನಡ ಮಂಡಲ್ ಮೆಟ್ಟಬೇಕು. ಬಿಟ್ಟಬೇಕು. ಜೈ ಕನ್ನಡ. ಜೈ ಕನ್ನಡ. ಸೂಪರ್ ಬೈ. ಜೈ ಕನ್ನಡ. ನಾವು ಸಂಜೆಯಿಂದ ಕೆಲಸ ಮಾಡಾಯ್ತು, ಈಗ ಹತ್ತತ್ರ ಕ್ಲೋಸಿಂಗ್ ಟೈಮಿಗೆ ಬಂದಿದೀವಿ. ಈಗ ಲೆಕ್ಕಾಚಾರ ಮಾತಾಡೋ ಟೈಮ್. ಹೌದು, ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ, ಪ್ರಾಫಿಟ್ ಆಗಿದ್ಯಾ ಇದನ್ನು ನೋಡ್. ಮೊದಲನೇದಾಗಿ ಹೇಳ್ತೀನಿ, ಕೆಲಸ ಅಷ್ಟು ಈಸಿ ಇಲ್ಲ, ಆಯ್ತಾ. ಇವತ್ತು ನಾನಿಲ್ಲಿ ಸಂಜೆಯಿಂದ ಸ್ಟಾರ್ಟ್ ಆದಾಗಿಂದ ಕ್ಲೋಸಿಂಗ್ ಟೈಮ್ ವರ್ಗೂ ಇದ್ದೀನಿ. ಸೊ ಎಷ್ಟು ಸೇಲ್ಸ್ ಆಗಿದೆ ಅನ್ನೋ ಕ್ಲಿಯರ್ ಐಡಿಯಾ ನನಗಿದೆ. ಇವತ್ತು ಇಲ್ಲಿ ಸೇಲ್ ಆಗಿರೋದು 3,500 ಅಮೌಂಟ್ ಕಲೆಕ್ಟ್ ಆಗಿರೋದು. ಹತ್ತತ್ರ ಒಂದು 30-40 ಪ್ಲೇಟ್ ಎಲ್ಲ ಸೇಲ್ ಆಗಿದೆ. ಸೊ 3,500 ಇದು ಆಗಿರೋ ಟೋಟಲ್ ಸೇಲ್ಸ್. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕಳೆದ್ರೆ ಇಲ್ಲಿ ಮೇಜರ್ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದು ಚಿಕನ್ ಅಂಡ್ ಸಾಸ್ ಐಟಮ್ಸ್ ಅಂಡ್ ಅದಕ್ಕೆ ಮಸಾಲ ಅಂಡ್ ಗ್ಯಾಸು. ಇದು ಇಷ್ಟಕ್ಕೆ 3,500ದಲ್ಲಿ ನಾವು 2,000ನ ತೆಗಿಬೇಕಾಗುತ್ತೆ. 2,000 ಹೋದ್ರೆ ಇನ್ನು ಉಳಿಯೋದು 1,500. 1,500ದಲ್ಲಿ ಅವ್ರ ಜಾಗಕ್ಕೆ ರೆಂಟ್ ಕಟ್ಟಬೇಕು. ರೆಂಟ್ ಒಂದು ಆವರೇಜ್ ಆಗಿ ಪರ್ ಡೇ ಅವ್ರು 500 ಅಂತ ತೆಗೆದ್ರು ಇನ್ನು ಉಳಿಯೋದು 1,000ದಲ್ಲಿ ನಾನು ಹೇಳಿದಾಗ ಇಬ್ರನ್ನ ಕೆಲ್ಸಕ್ಕೆ ಇಟ್ಟಿದ್ದಾರೆ. ಒಬ್ಬೊಬ್ರಿಗೆ ತಲೆಗೆ 500 ರೂಪಾಯಿ ಕೊಟ್ರು ಅವರಿಗೆ ಇವತ್ತು ಉಳಿದಿದ್ದು 0. ಕೆಲಸ ಸಿಗಿಲ್ಲ ಗೈಸ್, ಕಷ್ಟ ಇದೆ, ಬಟ್ ಅವ್ರಿಗೇನು ಉಳ್ದಿಲ್ಲ. ಬಟ್ ಸ್ಟಿಲ್ ಅವ್ರು ಮಾಡ್ತಿದ್ರು. ಕೆಲಸ ಮಾಡೋರೆಲ್ಲ ಏನೋ ದುಡ್ಗೋಸ್ಕರನೇ ಮಾಡಲ್ಲ. ಅವ್ರು ತುಂಬಾ ಜನರು ಹೊಟ್ಟೆ ತುಂಬಿಸಿದಾರೆ. ಅವ್ರ ಕಾಸಿಗೆ ಮಾಡ್ತಿರ್ಬೋದು, ಬಟ್ ಅದರಲ್ಲಿ ಒಂದು ಕಾಳಜಿ ಕೂಡ ಇದೆ. ನಾನು ದೇವರಲ್ಲಿ ಬೆಳ್ಕೊಳ್ಳೋದಿಷ್ಟೇ, ತುಂಬಾ ಕಷ್ಟಪಡ್ತಿದ್ದಾರೆ, ಅವ್ರಿಗೂ ಸ್ವಲ್ಪ ಪ್ರಾಫಿಟ್ ಸಿಗ್ಲಿ, ಅವ್ರ ಅಂಗಡಿ ಚೆನ್ನಾಗ್ಲಿ. ಸೊ ನೀವು ಈ ಕಡೆ ಏನಾದ್ರು ಬಂದ್ರೆ ದಯವಿಟ್ಟು ವಿಸಿಟ್ ಮಾಡಿ ಗೈಸ್. ಹೇಳ್ತೀನಿ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಯಾವುದೇ ಕಾರಣಕ್ಕೂ ಅನ್ಹೈಜಿನಿಕ್ ತರ ಇಲ್ಲ, ತುಂಬಾ ಜೆನ್ಯೂನ್ ಆಗಿ ಹೈಜಿನಿಕ್ ಆಗಿ ಮಾಡ್ತಿದ್ದಾರೆ. ಅಂಡ್ ಯಾವುದು ಹಳೇದು ಅದು ಆತರ ಏನು ಇಲ್ಲ, ಕೆಮಿಕಲ್ಸ್ ಆಗ್ಲಿ ಆತರ ಏನು ಇಲ್ಲ, ತುಂಬಾ ನ್ಯಾಚುರಲ್ ಆಗಿ ಮಾಡ್ತಿದ್ದಾರೆ ಅಂಡ್ ತುಂಬಾ ಸಖತ್ತಾಗಿದೆ. ಸೊ ದಯವಿಟ್ಟು ಬಂದು ಟೇಸ್ಟ್ ಮಾಡಿ. ಆಮೇಲೆ ಇನ್ನೊಂದು ಮಾತು, ಯಾರಾದ್ರೂ ಹೊಸದಾಗಿ ಸ್ಟಾರ್ಟ್ಅಪ್ ನ ಪ್ಲಾನ್ ಮಾಡೋರು ಇದ್ರೆ ಯಾರನ್ನು ಕೇಳ್ದೆ ಹೇಳ್ದೆ ಮಾರ್ಕೆಟ್ ನ ರಿಸರ್ಚ್ ಮಾಡದೆ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಇನ್ ಕೇಸ್ ಮಾಡಿದ್ರೆ ಲಾಸು ನಿಮ್ಬೇನಾಗ್ತದೆ. ಸೊ ಹುಷಾರಾಗಿ ಮಾಡಿ. ಇವತ್ತಿನ ಚಾಲೆಂಜ್ ನ ನಾವು ಕಂಪ್ಲೀಟ್ ಮಾಡಿದೀವಿ. 1 ಡೇ ಅವ್ರ ಕ್ಲೋಸಿಂಗ್ ಟೈಮ್ ಅಂತೂ ಅವ್ರು ಕ್ಲೋಸ್ ಮಾಡ್ತಾ ಇದಾರೆ, ಇನ್ನೇನು ಕ್ಲೋಸ್ ಆಗುತ್ತೆ ಕೂಡ. ಇವತ್ತಿನ ಚಾಲೆಂಜ್ ಇಲ್ಲಿಗೆ ಮುಗೀತು. ನಾವು ಸಿಗ್ತೀವಿ ಮತ್ತೆ ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ನಮ್ಮನ್ನ ಚೂರ್ ಮಿಸ್ ಮಾಡ್ಕೋತಾ ಇರಿ. ನಮ್ಮ ಚಾನಲ್ ನ ನೋಡಿ ಕಂಟೆಂಟ್ ಇಷ್ಟ ಆದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡ್ಬೇಕು ಅಂತ ಸಿಗೋಣ. ಅಲ್ಲಿವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.